ನೋಡಿ, ಒಬ್ರು ಡ್ರೈವಿಂಗ್ ಸೀಟಿಗೆ ಬಂದೇ ಬಿಟ್ರು, ಇನ್ನಿಬ್ರು ಸೀಟೇ ಇಲ್ದಂಗಾಗಿದೆ. ನಿಮ್ಗೆ ಹೇಳ್ತೀನಿ ಕೇಳಿ, ಬಹುತೇಕ ಪೊಲಿಟಿಕಲಿ ಅವರ ಅಂತ್ಯದ ಆರಂಭ ಅಂತ ಹೇಳ್ಬೋದು. ಆ ರೀತಿಯ ಡೆವಲಪ್ಮೆಂಟ್ ಆಗ್ತಾ ಇದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಆ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ನೋಡಿ, ರಾಜಕಾರಣದಲ್ಲಿ ಕೆಲವು ದಾಳಗಳು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಜಾತಿ ಗಣತಿ ವರದಿಯೇ ಸಾಕ್ಷಿ. ನೋಡಿ, ಎಂತ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಂಟರ್ನಲ್ಲಿ ಏನಾಗ್ತಾ ಇದೆ ಗೊತ್ತಾ ನಿಮ್ಗೆ? ಕೆಲವರಿಗಂತೂ ದಿಕ್ಕೇ ತೋಚ್ತಾ ಇಲ್ಲ. ಮತ್ ನೋಡಿ, ಎಲ್ಲೋಯ್ತು ಇಶ್ಯೂಗಳೆಲ್ಲ? ಎಲ್ಲಿ ಹೋಯ್ತು ಇಶ್ಯೂಗಳು? ಎಲ್ಲೋಯ್ತು ಮುಖ್ಯಮಂತ್ರಿ ಕುರ್ಚಿ ವಿಚಾರ? ಎಲ್ಲೋಯ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ? ಎಲ್ಲೋಯ್ತು ಸಂಪುಟ ಪುನರ್ರಚನೆ ವಿಚಾರ? ಯಾವ ಸಬ್ಜೆಕ್ಟು ಇಲ್ಲ, ಕಂಪ್ಲೀಟ್ ಡೈವರ್ಟ್. ಆದ್ರೆ ನಾನು ಹೇಳಕ್ ಹೊರಟಿರೋದು ಅದಲ್ಲ. ಇಬ್ಬರ ರಾಜಕಾರಣ ಅಂತ್ಯದ ಆರಂಭ ಇದು ಹಿಂಗೆ ಹೋದ್ರೆ. ಮತ್ತು ಒಬ್ರು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದಾರೆ. ಇದು ಬರೀ ಇವತ್ತಿಗಲ್ಲ, 2028ರ ಗುರಿ ಇಟ್ಕೊಂಡು ಕೂತಿರೋದು. ಹೇಗೆ? ಯಾರು ಡ್ರೈವಿಂಗ್ ಸೀಟಿಗೆ ಬಂದಿದ್ದು? ಯಾರ ಸೂಚನೆಯ ಹಿನ್ನೆಲೆಯಲ್ಲಿ ಡ್ರೈವಿಂಗ್ ಸೀಟಿಗೆ ಬಂದ್ರು? ಹಾಗೂ ಯಾರ ರಾಜಕೀಯದ ಅಂತ್ಯದ ಆರಂಭ ಶುರುವಾಗಿದೆ? ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ರಾಜಕಾರಣದಲ್ಲಿ ದಾಳ ಉರುಳಿಸ್ಲಿಕ್ಕೆ ಗೊತ್ತಿರೋನ್ ಮಾತ್ರ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ. ಅಲ್ಲೊಂದು ರಿಯಾಕ್ಷನ್ ಕೊಡ್ತೀನಿ, ಇಲ್ಲೊಂದು ರಿಯಾಕ್ಷನ್ ಕೊಡ್ತೀನಿ, ಮೀಡಿಯಾಗೆ ಹೋಗಿ ಇಂಟರ್ವ್ಯೂ ಕೊಡ್ತೀನಿ. ಇದನ್ನು ಮಾಡ್ಕೊಂಡ್ರೆ ರಾಜಕಾರಣ ಬಹಳ ದಿನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಲೆ ಇರ್ಬೇಕು. ರಾಜಕಾರಣ ಸುಮ್ಮನೆ ಆಗೋದಿಲ್ಲ. ರಾಜಕೀಯ ಏನ್ರೇ ರಾಜಕೀಯ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ನೀವು ಅನ್ಕೊಂಡಿದ್ರೆ ಹಂಗಲ್ಲ. ಇದು ಬೆಸ್ಟ್ ಎಕ್ಸಾಂಪಲ್. ಇದು ನೀವು ದಾಳ ಉರುಳಿಸ್ಲಿಕ್ಕೂ ಗೊತ್ತಿರಬೇಕು, ಹಾಗೂ ಆ ದಾಳದ ಪರಿಣಾಮ ಏನು ಅಂತ ಗೊತ್ತಿರಬೇಕು. ಆ ಪರಿಣಾಮಕ್ಕೆ ಉತ್ತರ ನಿಮ್ಮ ಹತ್ರ ಬಳಿ ಇರಬೇಕು. ಆ ಪರಿಣಾಮಕ್ಕೆ ಉತ್ತರ ನಿಮ್ಮ ಬಳಿ ಇರಬೇಕು. ಹಂಗಿದ್ರೆ ಮಾತ್ರ ನೀವು ಸರ್ವೈವ್ ಆಗ್ತೀರಿ. ಈಗ ಜಾತಿ ಗಣತಿ ವಿಚಾರದಲ್ಲೂ ಅದೇ ಆಗ್ತದೆ. ನೋಡಿ, 2013ರಿಂದ 2018 ನಡುವೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಲ್ಲ, ಆಗ್ಲೇ ಈ ಜಾತಿ ಗಣತಿ ವರದಿಯನ್ನ ಅವ್ರು ಮಾಡಿಸಿದ್ರು. ಆದ್ರೆ ನೋಡಿ, ಅದಕ್ಕೆ ಮೆಂಬರ್ ಸೆಕ್ರೆಟರಿ ಸೈನು ಇರಲಿಲ್ಲ, ಕಾಂತರಾಜ್ ಅವರು ಸಹಿ ಮಾಡಿರಲಿಲ್ಲ. ಅದನ್ನ ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯನವರು ಅವತ್ತು ಹಠಕ್ಕೆ ಬಿದ್ದು ಅದನ್ನ ನಾ ಜಾರಿ ಮಾಡಲೇಬೇಕು, ಅಂಗೀಕಾರ ಮಾಡಲೇಬೇಕು ಅಲ್ಲಿ ಹಠಕ್ಕೆ ಬಿದ್ದಿದ್ದಿದ್ರೆ, ಇಲ್ಲ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅಲ್ಲಿ ನಿಂತಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಆದ್ರೆ ಆಗ ಕೆಲ ಮೂಲ ಕಾಂಗ್ರೆಸ್ ನಾಯಕರೇ ಅಡ್ಡ ಹಾಕೊಂಡು ನಿಂತರು ಅನ್ನುವಂಥದ್ದು. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಹೀಗೆ ಬಹಳಷ್ಟು ಜನ ಆಗ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ಗೆ ನೋಡಿ ಅಜೆಂಡಾ ಇರಲಿಲ್ಲ ಇವತ್ತಿನ ರೀತಿ. ಈಗ ಏನಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಲೋಕಸಭಾ ಚುನಾವಣೆಯ ಮ್ಯಾನಿಫೆಸ್ಟೋ ಅಲ್ಲೇ ಕೊಟ್ಬಿಟ್ರು, ದೇಶಾದ್ಯಂತ ನಾವು ಜಾತಿ ಗಣತಿ ಮಾಡಿಸ್ತೀವಿ ಅಂತೇಳಿ. ಸೊ ಕಮಿಟ್ಮೆಂಟ್. ಹೀಗಾಗಿ ಅದು ಸಿದ್ದರಾಮಯ್ಯನವರಿಗೆ ಬಲ ಕೊಡ್ತು. ಆದ್ರೆ ಸಿದ್ದರಾಮಯ್ಯವರು ಈ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಅದನ್ನೇನವರು ಅಂಗೀಕಾರ ಮಾಡ್ಲಿಕ್ಕೆ ಅವಸರ ತೋರಿಸಲಿಲ್ಲ. ಯಾಕಂದ್ರೆ ಲೋಕಸಭಾ ಚುನಾವಣೆ ಇತ್ತು. ಲೋಕಸಭಾ ಚುನಾವಣೆ ಮುಗಿತಾ ಇದ್ದ ಹಾಗೆ ಮೂಡ ಇಶ್ಯೂ ಬಂತು. ಹೀಗಾಗಿ ತಳ್ಕೊಂಡು ಹೋಯ್ತು ಅದು. ಆದ್ರೆ ಈಗ ನೋಡಿ, ಟೈಮಿಂಗ್ ನೋಡಿ ಸಿದ್ದರಾಮಯ್ಯನವ್ರದ್ದು ಎಂಥ ಟೈಮಲ್ಲಿ ತಂದ್ರು ಅಂದ್ರೆ, ಎಲ್ಲ ಇಶ್ಯೂಗಳು ಕೊಚ್ಕೊಂಡು ಹೋಯ್ತು. ನಾ ಹೇಳದ್ನಲ್ಲ, ಮುಖ್ಯಮಂತ್ರಿ ಬದಲಾವಣೆಯ ಇಶ್ಯೂ ಇಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಶ್ಯೂ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರಿಗೆ ಯಾಕಾದ್ರೂ ಈ ಸೀಟಲ್ಲಿ ಕೂತಿದ್ದೀನೋ ಅನ್ನೋ ಪರಿಸ್ಥಿತಿ. ಯಾಕಂದ್ರೆ ಇದು ಹೈಕಮಾಂಡ್ನ ಅಜೆಂಡಾ. ಈಗ ಯಾಕೆ ಅಂತ ಹೇಳ್ತೀನಿ ನೋಡಿ, ನಾವು ಸುಮ್ಮನೆ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರು ಸುಮ್ಮನೆ ಇದನ್ನ ಇವತ್ತು ಅಂಗೀಕಾರ ಮಾಡ್ಲಿಕ್ಕೆ ಹೊರಟಿರೋದಲ್ಲ, ಸುಮ್ಮನೆ ಕ್ಯಾಬಿನೆಟ್ಗೆ ತಂದಿದ್ದಲ್ಲ, ಮತ್ತೆ 17ನೇ ತಾರೀಕು ಚರ್ಚೆ ಮಾಡ್ತಿರೋದು ಸುಮ್ಮನೆ ಅಲ್ಲ. AICC ಮಹಾ ಅಧಿವೇಶನ ಆಯ್ತಲ್ಲ ಅಹಮದಾಬಾದಲ್ಲಿ, ರಾಹುಲ್ ಗಾಂಧಿ ಅವ್ರ ಭಾಷಣ ನೋಡಿ. ಅವರು ಜಾತಿ ಗಣತಿಯ ಬಗ್ಗೆ ಎಷ್ಟು ಒತ್ತು ಕೊಟ್ಟು ಮಾತನಾಡಿದ್ರು ಅಂದ್ರೆ, ತೆಲಂಗಾಣದ ಉದಾಹರಣೆಯನ್ನ ಮುಂದಿಟ್ಟು ಸವಿಸ್ತಾರವಾಗಿ ಮಾತನಾಡಿದ್ರು, ಹೊಗಳಿದ್ರು ತೆಲಂಗಾಣದ ನಡೆಯನ್ನ. ಸಹಜವಾಗಿ ಅದು ಸಿದ್ದರಾಮಯ್ಯನವರಿಗೆ ಮೆಸೇಜ್. ಅಲ್ಲಿಂದ ಬರ್ತಿದ್ದಾಗೆ ಸಿದ್ದರಾಮಯ್ಯನವರು ಕೈಗೆ ತಗೊಂಡ್ರು. ಅಲ್ಲಿಗೆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಸ್ಪಷ್ಟವಾದ ಸಂದೇಶ ಹೋಯಿತು. ಜಾತಿ ಗಣತಿ ಇಶ್ಯೂ ಈಗ ಚರ್ಚೆಗೆ ಮುನ್ನೆಲೆಗೆ ಬಂತು. ಸಿದ್ದರಾಮಯ್ಯವ್ರ ಮನಸ್ಸಲ್ಲಿ ಏನಿತ್ತು, ರಾಹುಲ್ ಗಾಂಧಿ ಅವರು ಕೂಡ ಅದೇ ಸಂದೇಶ ಕೊಟ್ಟರು. ಸಿದ್ದರಾಮಯ್ಯವರು ಇಲ್ಲಿ ಜಾತಿ ಗಣತಿಯನ್ನು ಕೈಗೆ ತಗೊಂಡ್ರು. ಈಗ ಇಕ್ಕಟ್ಟಿಗೆ ಸಿಗಾಕೊಂಡಿದ್ಯಾರು? ಮೂಲ ಕಾಂಗ್ರೆಸ್ ನಾಯಕರೇ. ಅದರಲ್ಲೂ DK ಶಿವಕುಮಾರ್ ಅವ್ರ ಕತೆ ನೋಡಿ. KPCC ಅಧ್ಯಕ್ಷರಾಗಿದ್ದಾರೆ. ಈ ಹಿಂದೆ ಅವರು ಒಕ್ಕಲಿಗರ ಸಂಘ ಒಂದು ನಿರ್ಣಯವನ್ನ ಮಾಡಿದಾಗ, ಈ ಜಾತಿ ಗಣತಿಯನ್ನ ವಿರೋಧಿಸಿ ನಿರ್ಣಯ ಮಾಡಿದಾಗ DK ಶಿವಕುಮಾರ್ ಅವರು ಹೋಗಿ ಸೈನ್ ಮಾಡಿದ್ರು. ಈಗೇನ್ ಹೇಳ್ತಾರೆ? ಈಗ ಇದನ್ನು ವಿರೋಧ ಮಾಡ್ತಾರ ಅಥವಾ ಹೈಕಮಾಂಡ್ನ ನಿಲುವಿನಂತೆ ಸಪೋರ್ಟಿಂಗ್ ನಿಲ್ತಾರ? ಏನ್ ಸ್ಟ್ಯಾಂಡ್ ತೆಗೆದುಕೊಳ್ತಾರ ಅವರು? ಇದನ್ನೇ ಹೇಳೋದು ಧರ್ಮ ಸಂಕಟ ಅಂತ ಹೇಳಿ. ಇದೊಂದು ರೀತಿ ಜಾತಿ ಸಂಕಟ ಈಗ DK ಶಿವಕುಮಾರ್ ಅವರಿಗೆ. ಮತ್ತೆ ನೋಡಿ, ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡಿರುವಂತಹ ವ್ಯಕ್ತಿ
ಯಾವಾಗಲೂ ಕೂಡ ತುಂಬಾ ಲಿಬರಲ್ ಆಗಿರ್ಬೇಕಾಗುತ್ತೆ, ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವವನು ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗುತ್ತೆ. ಬರೀ ನಾನು ಒಂದು ಜಾತಿಗೆ ಸೀಮಿತವಾದ ನಾಯಕ ಅಂತ ಹೇಳಿ ಅವರು ತೋರಿಸ್ಕೊಂಡ್ರೆ ಅದು ಮೈನಸ್ಸೇ. ಹಂಗ ಸಾಧ್ಯ ಇಲ್ಲ, ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋದು ಹಾಗಾಗೋದೇ ಇಲ್ಲ, ಅದು ಇಟ್ಸ್ ಇಂಪಾಸಿಬಲ್ ನಾ ಹೇಳ್ತೇನೆ. ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಇಕ್ಕಟ್ಟಿನ ಪರಿಸ್ಥಿತಿ. ಯಾಕೆ ನೋಡಿ, ಅವರಿಗೆ ರಾಮನಗರ ಜಿಲ್ಲೆಯಲ್ಲಿ ಅಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವ್ರನ್ನ ಎದುರಿಸಬೇಕು ಅಂದ್ರೆ ಒಕ್ಕಲಿಗ ನಾಯಕತ್ವ ಬೇಕು, ಒಕ್ಕಲಿಗರ ಪಾಳೆ ಪಟ್ಟು ಬೇಕು, ಒಕ್ಕಲಿಗ ನಾಯಕ ತಾನು ಅಂತ ಹೇಳಿ ಅವರು ಹೇಗಾದ್ರೂ ಮಾಡಿ ಅದನ್ನ ಸಾಧಿಸಬೇಕು ಅಂತಾರೆ ಇಲ್ಲಿವರೆಗೂ ಅವ್ರ ಹೋರಾಟ. ಅದೇ ಕಾರಣಕ್ಕಾಗಿ ಗೌಡ್ರ ಕುಟುಂಬ ವಿರುದ್ಧ ಅವರು ತೊಡೆತಟ್ಟು ನಿಂತಿರೋದು. ಈ ಕಡೆ ಈಗ ಏನಾಯ್ತು, ಈಗ ಧರ್ಮ ಸಂಕಟ ಶುರುವಾಯ್ತು. ಈಗ ಆ ನಾಯಕತ್ವ ನೋಡ್ತಾ ಕೂತ್ರೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಕೊಂಡಿದಾರಲ್ಲ, ಅದೇನಾಗ್ಬೇಕು ಕತೆ? ಹೈಕಮಾಂಡ್ ಈಗ ಏನ್ ಮಾಡುತ್ತೆ? ಹೈಕಮಾಂಡ್ ನ ಎದುರಾಕೊಂಡು ಇವ್ರು ಹೋಗಕ್ ಸಾಧ್ಯನಾ? ಹೈಕಮಾಂಡೇ ಜಾತಿ ಗಣತಿಯ ಪರವಾಗಿದೆ. ಹೀಗಿರುವಾಗ ಏನ್ ಮಾಡ್ತಾರೆ? ಹೈಕಮಾಂಡ್ ವಿರುದ್ಧ ಹೋಗಕ್ಕಾಗಲ್ಲ, ಈ ಕಡೆ ತನ್ನ ನಾಯಕತ್ವ ತನ್ನ ಅಸ್ತಿತ್ವ ಅದನ್ನು ಬಿಡಕ್ಕಾಗಲ್ಲ. ಅದಕ್ಕೆ ನಾ ಹೇಳಿದ್ದು ಉಭಯ ಸಂಕಟ, ಧರ್ಮ ಸಂಕಟ, ಜಾತಿ ಸಂಕಟ, ಇಕ್ಕಟ್ಟಿನ ಪರಿಸ್ಥಿತಿ. ನೀವ್ ಏನ್ ಹೇಳಿದ್ರು ಸರಿನೇ, ಸುಮ್ಮನೆ ಅಲ್ಲ, ಬಹಳ ಸೂಕ್ಷ್ಮವಾದ ಸಂಗತಿ ಇದು. ಈಗ ಎದ್ ನಿಲ್ತಾರೆ ಎಲ್ಲ ಒಕ್ಕಲಿಗ ಸಂಘದವರು, ಎದ್ ನಿಲ್ತಾರೆ, ಒಕ್ಕಲಿಗ ಶ್ರೀಗಳು ಬರ್ತಾರೆ, ಬಂದು ಹೇಳ್ತಾರೆ ಎಲ್ಲ ನಮ್ಮ ಸಮುದಾಯದ ಸಚಿವರು ಶಾಸಕರು ಇದನ್ನು ವಿರೋಧಿಸಿ ಅಂತಾರೆ. ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು? ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಏನ್ ಮಾಡ್ತಾರೆ? ವಿರೋಧಿಸ್ತಾರಾ? ವಿರೋಧಿಸ್ಲಿಕ್ಕೆ ಸಾಧ್ಯವಾ? ಇನ್ನೇನು ಅವರಿಗೆ ಉಳಿದಿರೋದು ಒಂದೇ ದಾರಿ, ಹೆಂಗಾದ್ರೂ ಇದನ್ನ ಡಿಲೇ ಮಾಡ್ಬೋದಷ್ಟೇ. ಡಿಲೇ ಆದ್ರೆ ಅವ್ರಿಗೆ ಅಯ್ಯೋ ಪುಣ್ಯ ಅನ್ನೋ ಪರಿಸ್ಥಿತಿ. 17ನೇ ತಾರೀಕು ಅಂತ ಈಗ ಹೇಳೋದು, 17ನೇ ತಾರೀಕು ಮತ್ತೊಂದು ಟೈಮ್ ತಗೊಳ್ಳೋದು, ಹಿಂಗೆ ಡೇಟ್ ತಗೊಂಡು ಹೋಗ್ಬೇಕಷ್ಟೇ, ಬಿಟ್ರೆ ಕೊಡ್ತಾರ? ಬೇರೆ ಏನೂ ಮಾಡುವಂತ ಪರಿಸ್ಥಿತಿ ಇಲ್ಲ. ಮತ್ತೆ ನೋಡಿ, ಹೀಗೆ ಏನೂ ಮಾಡಲಾಗದಂತ ಪರಿಸ್ಥಿತಿಗೆ ಒಬ್ಬ ರಾಜಕೀಯ ನಾಯಕ ಹೋದ ಅಂದ್ರೆ ಅವನ ರಾಜಕೀಯ ಭವಿಷ್ಯ ಮುಸುಕಾಗ್ತಾ ಹೋಗುತ್ತೆ ಅಂತ ಅರ್ಥ. ನೋಡಿ, ಕೃಷ್ಣ ಬೈರೇಗೌಡರ ಮೂವ್ ಎಂತ ಕ್ಲೆವರ್ ಮೂವ್ ನೋಡಿ. ಇಲ್ಲಿಂದ ವಿಜಯಪುರಕ್ಕೆ ಹೋದ್ರು, ಕಲ್ಯಾಣ ಪಥ ಅಂತೇಳಿನ ಕಲ್ಯಾಣ ರಥ ಅಂತ ಆ ಬಸ್ಸಲ್ಲಿ ಹೋದ್ರು. ಆ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ ಸಂದೇಶ ಒಂದ್ ಕಡೆ, ಅಲ್ಲೋಗಿ ಇಳಿದ್ಬಿಟ್ಟು ಏನಂದ್ರು? ಹೌದು, ಹಿಂದುಳಿದವರು ಬಹಳಷ್ಟು ಜನ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅನ್ನುವಂತ ಮೆಸೇಜ್ ಈ ರಿಪೋರ್ಟ್ನ ಮೂಲಕ ಬಂದಿದೆ. ಅವರಿಗೆ ಮೀಸಲಾತಿಯನ್ನು ಹೆಚ್ಚಿಸಬೇಕಾದಂತ ಅನಿವಾರ್ಯತೆ ಇದೆ, ನಾವು ಚರ್ಚೆ ಮಾಡ್ತೀವಿ ಅಂದ್ರು. ನೋಡಿ, ಒಬ್ಬ ಲೀಡರ್, ಆತನ ರಿಯಾಕ್ಷನ್ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಇದು? ಅದೇ ಕಾರಣಕ್ಕಾಗಿ ನಾ ಹೇಳಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳು ಬಹಳ ಸವಾಲಿನ ದಿನಗಳು. ನೀವು ಬರ್ದಿಟ್ಕೊಳ್ಳಿ, ಅಷ್ಟು ಸುಲಭ ಅಲ್ಲ, ಅಂದ್ಕೊಂಡಷ್ಟು ಸುಲಭ ಅಲ್ಲ. ಅದಕ್ಕೆ ಜಾತಿಯನ್ನ ಜೇನುಗೂಡು ಅನ್ನೋದು, ಜೇನುಗೂಡಿಗೆ ಕೈ ಹಾಕಿದ ಹಾಗೆ ಅನ್ನೋದು ಸುಮ್ಮನೆ ಅಲ್ಲ. ಸಿದ್ದರಾಮಯ್ಯನವ್ರಿಗೆ ಹಾಗಾದ್ರೆ ಏನು ನೋಡಿ, ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಪೊಲಿಟಿಕಲಿ ಅಡ್ವಾಂಟೇಜ್ ಇದೆ. ಅವರ ಟ್ರಂಪ್ ಕಾರ್ಡ್ ಏನು? ಅಹಿಂದ. ಸೊ ಇಲ್ಲಿಗ ಕನ್ಸಲ್ಟೇಟ್ ಆಗೋದು ಯಾವುದು? ಅಹಿಂದ. ಮತ್ತೆ ಅವ್ರಿಗೆ ಬಹಳ ದೊಡ್ಡ ಬೆನಿಫಿಟ್ ಏನೋ ನವೆಂಬರ್ 20ನೇ ತಾರೀಕು ಅಂತೆಲ್ಲ ಡೇಟ್ ಹಾಕೊಂಡು ಕೂತಿದ್ರಲ್ಲ, 2.5 ವರ್ಷ ಆಗುತ್ತೆ ಅಂತಲಿ ಎಲ್ಲ ಕಿತ್ಕೊಂಡು ಹೋಯ್ತೀಗ. ಮತ್ತೇನ್ ಮಾಡಿದ್ರು? ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯನವರು ಈಗ ಅಸೆಂಬ್ಲಿಯಲ್ಲೂ ಇದನ್ನ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳ್ಬಿಟ್ರಲ್ಲ, ಅಲ್ಲಿಗೆ 2 ತಿಂಗಳು ಹೇಳ್ಕೊಂಡು ಹೋಗುತ್ತೆ. ಅಸೆಂಬ್ಲಿಗೆ 2 ತಿಂಗಳಿದೆ ಸೆಷನ್ ಆಗೋದಕ್ಕೆ, ಅಧಿವೇಶನ ಕರೆಯೋದಕ್ಕೆ 2 ತಿಂಗಳಿದೆ, ಹೇಳ್ಕೊಂಡು ಹೋಗುತ್ತೆ. ಅಧಿವೇಶನದಲ್ಲಿ ಚರ್ಚೆಗೆ ಬಂದು ಅಲ್ಲಿ ಇನ್ನೇನೇನಾಗೋದಿದೆಯೋ, ಆ ನಂತರ ಇನ್ನು ಯಾವ್ಯಾವ ದಿಕ್ಕಿಗೆ ಹೋಗುತ್ತೋ ಇದು. ಆ ಕಡೆ ಈಗ ಬಿಜೆಪಿಯವರು ಬೇರೆ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವ್ರು ಹೇಳ್ತಿದ್ದಾರೆ ಇದು ಅವೈಜ್ಞಾನಿಕ ವರದಿ, ಇದು ಔಟ್ಡೇಟೆಡ್ ವರದಿ, 10 ವರ್ಷ ಆಗೋಗ್ಬಿಟ್ಟಿದೆ, ಹೊಸ ವರದಿ ಆಗ್ಬೇಕು, ಹಿಂಗೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಇರುವಾಗ ಸಹಜವಾಗಿ ಇದು ಮತ್ತಷ್ಟು ಕಾವು ಪಡ್ಕೊಳ್ತಾ ಹೋಗುತ್ತೆ, ಮತ್ತಷ್ಟು ಬಿಸಿ ಪಡ್ಕೊಳ್ತಾ ಹೋಗುತ್ತೆ, ಮತ್ತಷ್ಟು ಚರ್ಚೆಗೆ ಗ್ರಾಸವನ್ನು ಒದಗಿಸುತ್ತೆ, ಮತ್ತಷ್ಟು ವಾದ ವಿವಾದ ಎಲ್ಲವೂ ಆಗ್ತಾ ಹೋಗುತ್ತೆ. ಅಂತಿಮವಾಗಿ ಏನಾಗುತ್ತೆ ಹಾಗಾದ್ರೆ ನೋಡಿ, ಬಹಳ ಸರಳ ಇದೆ. ಸಿದ್ದರಾಮಯ್ಯನವರಿಗೆ ಬೀಸೋದನ್ನೇ ತಪ್ಪಿಸ್ಕೊಳ್ಬೇಕಾಗಿದೆ. ನವೆಂಬರ್ ಡೆಡ್ಲೈನ್ ಹೇಗೋ ಕ್ರಾಸ್ ಮಾಡ್ಕೊಂಡ್ರೆ ಸಾಕಾಗಿದೆ. ನಂಬರ್ 1. ನಂಬರ್ 2, ಅಹಿಂದ ಟ್ರಂಪ್ ಕಾರ್ಡ್ ಅವರಿಗೆ ಮತ್ತಷ್ಟು ಸ್ಟ್ರೆಂತ್ ಕೊಡುತ್ತೆ, ಪೊಲಿಟಿಕಲ್ ಸ್ಟ್ರೆಂತ್ ಕೊಡುತ್ತೆ. ಅವರು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಈ ರಿಪೋರ್ಟ್ ಇಂದ. ಡ್ಯಾಮೇಜ್ ಏನಾಗಲ್ಲ ನೋಡಿ. ಅವರು ಒಕ್ಕಲಿಗ ಮತಗಳನ್ನ ನಂಬ್ಕೊಂಡೇ ಇಲ್ಲ. ಅವರು ಒಕ್ಕಲಿಗ ವಿರೋಧಿ ರಾಜಕಾರಣವನ್ನೇ ಮಾಡ್ಕೊಂಡ್ ಬಂದಿದ್ದಾರೆ. ಪೊಲಿಟಿಕಲಿ ನಾ ಹೇಳ್ತಿರೋದು. ಡಿಸಿಷನ್ಸ್ ಬೇರೆ, ಡಿಸಿಷನ್ಗಳನ್ನ ತೆಗೆದುಕೊಳ್ಳುವಂಥದ್ದು, ಯೋಜನೆಗಳನ್ನ ಕೊಡೋದು, ಅನುದಾನಗಳನ್ನ ಕೊಡೋದು ಬೇರೆ. ರಾಜಕೀಯವಾಗಿ ಅವರು ಅವರ ಕ್ಷೇತ್ರದಲ್ಲಿ ಗೆಲ್ತಿರೋದು ಕೂಡ ಒಕ್ಕಲಿಗ ಸಮುದಾಯದ ಸಮಗ್ರವಾದ ಮತದಿಂದ ಅವ್ರನ್ನ ಗೆಲ್ತಾ ಇಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದು. ಹಾಗೆ ಲಿಂಗಾಯತ ಸಮುದಾಯದ ಮತಗಳು ಕೂಡ ಅವ್ರ ಜೊತೆಗಿಲ್ಲ. ಅವರ ಟ್ರಂಪ್ ಕಾರ್ಡ್ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ. ಇಲ್ಲಿ ಮುಸಲ್ಮಾನರೇ ನಂಬರ್ 1 ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಈಗ ಬೇರೆ ಎಲ್ಲಾ ಕಮ್ಯುನಿಟಿಯನ್ನು ಕೂಡ ಡಿವೈಡ್ ಮಾಡಿ ಅಂಕಿ ಸಂಖ್ಯೆ ತಗೊಂಡಿದ್ದಾರೆ. ಆದ್ರೆ ಮುಸಲ್ಮಾನ್ ಸಮುದಾಯದ ಮಾತ್ರ ಈಗ ಶಿಯಾ, ಸುನ್ನಿ, ಪಸ್ಮಂದ ಅಂತೆಲ್ಲ ಡಿವಿಷನ್ ಮಾಡೇ ಇಲ್ಲ.
ಮುಸ್ಲಿಂ ಅಂತ ಅಷ್ಟೇ ತಗೊಂಡಿದ್ದಾರೆ. ಅವ್ರ ಸಂಖ್ಯೆ ಆಬ್ವಿಯಸ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಅದು ನೋಡಿ ರಾಜಕೀಯವಾಗಿ ಹೆಂಗೆಲ್ಲ ಇರುತ್ತೆ ನಡೆಗಳು ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಅವರಿಗೆ ಯಾಕೆ ಇದು ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಅವರ ಟ್ರಂಪ್ ಕಾರ್ಡ್ ಇಲ್ಲಿ ವರ್ಕ್ ಆಗ್ತಾ ಇರುವಂತದ್ದು. ಅದನ್ನೇ ಹೇಳಿದ್ದು, ದಾಳ ಉರುಳಿಸ್ಬಿಟ್ಟಿದ್ದಾರೆ. ಉಳಿದವರೆಲ್ಲ ಇದನ್ನ ಹೇಗೆ ಡಿಫೆನ್ಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಉಳಿದವರಿಗೆ. ಒಂದು ಡಿ ಕೆ ಶಿವಕುಮಾರ್ ಅವ್ರ ಕತೆ ನಾ ಹೇಳ್ದೆ. ಈಗ ಮುಂದಿನ ದಿನಗಳಲ್ಲಿ ಅವ್ರು ಆ ಕಡೆ ಇರ್ತಾರೋ ಈ ಕಡೆ ಇರ್ತಾರೋ, ಒಕ್ಕಲಿಗ ಶ್ರೀಗಳು ಹೋರಾಟಕ್ಕೆ ಕರೆದ್ರೆ ಹೋರಾಟಕ್ಕೆ ಹೋಗ್ತಾರೋ, ಜಾತಿ ಗಣತಿ ವಿರೋಧ ಮಾಡಿ ಅಂದ್ರೆ ಜಾತಿ ಗಣತಿ ವಿರೋಧ ಮಾಡಿ ಅಂದ್ರೆ ವಿರೋಧ ಮಾಡ್ತಾರೋ, ಅಥವಾ ಹೋರಾಟಕ್ಕೆ ಹೋಗದೆ ಹೈಕಮಾಂಡ್ಗೆ ನಿಷ್ಠರಾಗಿ ನಿಲ್ತಾರೋ, ಜಾತಿ ಗಣತಿಯನ್ನು ವಿರೋಧ ಮಾಡದೆ ಹೈಕಮಾಂಡ್ ಪರವಾಗಿ ನಿಲುವನ್ನು ತೆಗೆದುಕೊಳ್ತಾರೋ, ಏನು ಮಾಡ್ತಾರೆ? ಎಲ್ಲಾದ್ರೂ ಒಂದ್ ಕಡೆ ಹೊಡ್ತವೆ. ಆ ಕಡೆ ಹೋದ್ರೆ ಈ ಕಡೆ ಹೊಡ್ತಾ, ಈ ಕಡೆ ಬಂದ್ರೆ ಆ ಕಡೆ ಹೊಡ್ತಾ, ಎಲ್ಲಾದ್ರೂ ಒಂದ್ ಕಡೆ ಹೊಡ್ತಾ ತಿನ್ಲೇಬೇಕು. ತಲೆ ಕೆಟ್ಟ ಹೋಗ್ಬಿಟ್ಟಿದ್ರು. ಏನು ಮಾಡ್ತಾರೆ? ಸಾಮಾನ್ಯನ ಇದು? ಹ್ಯಾಂಡಲ್ ಮಾಡೋದಷ್ಟು ಸುಲಭವ? ಯಾರಿಗಾದ್ರೂ ತಲೆ ಬಿಸಿ ಆಗುವಂತ ವಿಷಯವೇ. ಅದೇ ಕಾರಣಕ್ಕಾಗಿ ಹೇಳಿದೆ, ಡಿ ಕೆ ಶಿವಕುಮಾರ್ ಅವರಿಗೆ ಮುಂದಿವೆ ಸವಾಲಿನ ದಿನಗಳು. ಮತ್ತು ಇದು ಹಿಂಗೆ ತಗೊಂಡೋಯ್ತು ಅಂದ್ರೆ ಇಶ್ಯೂ ಇದೇ ರೀತಿ ಕಾವು ತೆಗೆದುಕೊಂಡು ಹೋಯ್ತು ಅಂದ್ರೆ ನೋಡಿ, ಯಾಕಂದ್ರೆ ಇಂತಹ ವಿಚಾರಗಳು, ಇಂತಹ ವರದಿಗಳು ಆ ರೀತಿಯ ಹೀಟ್ನ ಕ್ರಿಯೇಟ್ ಮಾಡುತ್ತೆ. ನೀವು ಹಿಂದಿನ ಇತಿಹಾಸವನ್ನು ನೋಡ್ತಾ ಬನ್ನಿ. ಅದು ಹಾವನೂರು ವರದಿ ಆಗಿರ್ಬೋದು, ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಆಗಿರ್ಬೋದು, ವೆಂಕಟಸ್ವಾಮಿ ಆಯೋಗದ ವರದಿ ಆಗಿರ್ಬೋದು. ಆ ಎಲ್ಲ ಸಂದರ್ಭಗಳಲ್ಲೂ ಈ ರೀತಿಯ ಸನ್ನಿವೇಶಗಳು ಎದುರಾಗಿತ್ತು. ಆದರೆ ಫಾರ್ ದಿ ಫಸ್ಟ್ ಟೈಮ್ ನಾ ಹೇಳ್ತೀನಿ ನೋಡಿ, ಆ ಎಲ್ಲ ವರದಿಗಳ ತೂಕ ಒಂದಾದ್ರೆ ಈ ಜಾತಿ ಗಣತಿ ವರದಿಯ ತೂಕವೇ ಬೇರೆ. ಯಾಕಂದ್ರೆ ಇದು ಮನೆ ಮನೆಗೆ ಹೋಗಿ ನಾವು ಸಮೀಕ್ಷೆ ನಡೆಸಿರುವ ವರದಿ ಅಂತ ಹೇಳ್ತಿದ್ದಾರೆ ಅವರು. ಹೀಗಿರುವಾಗ ಇದರ ಇಂಟೆನ್ಸಿಟಿ ಬಹಳ ತೀವ್ರವಾಗಿದೆ ಮತ್ತು ಅಷ್ಟೇ ಸೂಕ್ಷ್ಮವಾಗಿದೆ. ನೋಡಿ, ಇದು ಜಾರಿ ಯಾವಾಗ ಏನು ಎತ್ತ ಇಟ್ ಮೇ ಟೇಕ್ ಟೈಮ್. ಆದರೆ ಪೊಲಿಟಿಕಲಿ ಇದು ಡೆಫಿನೆಟ್ಲಿ ಒಂದ್ ಕಡೆ ಸಿದ್ದರಾಮಯ್ಯವ್ರನ್ನ ಸ್ಟ್ರಾಂಗ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಹೊರತಾ ಕೊಡ್ತಾ ಇದೆ, ಮೇಲ್ನೋಟ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಜಾತಿ ಗಣತಿ ವರದಿ ಜಾರಿ ಆಗದ ಹಾಗೆ ತಡೆಯುವಲ್ಲಿ ಅವ್ರು ಹೇಗೋ ಸಕ್ಸೀಡ್ ಆಗಿದ್ರು. ಆದ್ರೆ ಈಗ ಅವರು ಏನು ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. AICC ಅಧ್ಯಕ್ಷರವರು ದೇಶಾದ್ಯಂತ ಹೇಗಿದೆ ಅನ್ನೋ ಸನ್ನಿವೇಶ ನೋಡ್ಬೇಕಾಗುತ್ತೆ. ಬಿಹಾರದಲ್ಲಿ ಚುನಾವಣೆ ಇದೆ, ಬಿಹಾರದ ಚುನಾವಣೆಯನ್ನು ಸವಾಲಾಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಏನಾಗುತ್ತೋ ಪರಿಸ್ಥಿತಿ, ಆದ್ರೆ ಫೈಟ್ ಮಾಡ್ಬೇಕಲ್ಲ. ಸೊ ಕರ್ನಾಟಕದೊಂದೇ ನೋಡ್ಕೊಂಡು ಕೂತ್ರೆ ಏನು ಗತಿ? ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಈ ವರದಿ ಜಾರಿ ಆಗೋದೇನು ಬೇಕಾಗಿರಲಿಲ್ಲ. ಆದ್ರೆ ಸನ್ನಿವೇಶ ಅವ್ರು ಅಂದ್ಕೊಂಡಂಗೆ ಇಲ್ಲ. ಈಗ ಹೈಕಮಾಂಡ್ನ ನಿಲುವು, ರಾಹುಲ್ ಗಾಂಧಿ ನಿಲುವು ಅದನ್ನ ನೋಡಿದ್ರೆ ಅನಿವಾರ್ಯ ಅವರಿಗೂ ಕೂಡ ಸಹಜವಾಗಿ ಈ ಹಿಂದೆ ತೆಗೆದುಕೊಂಡಂತ ನಿಲುವಿನಿಂದ ಸಂಪೂರ್ಣ ವಿರುದ್ಧ ಧ್ರುವಕ್ಕೆ ಬಂದು ನಿಲ್ಬೇಕಾಗಿದೆ. ನೋಡಿ, ಮಾತಾಡ್ತಾ ಇಲ್ಲ ಅವರು, ತುಟಿ ಪಿಟಕ್ ಅಂತ ಇಲ್ಲ, ಅವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಎಲ್ಲಾದ್ರೂ ನೋಡಿದ್ರೆ ನೀವು ಖರ್ಗೆ ಅವ್ರ ರಿಯಾಕ್ಷನ್, ಮಾತೇ ಆಡ್ತಿಲ್ಲ ಅವರು. ಮಾತಾಡಿದ್ರೆ ಏನಂತ ಮಾತಾಡ್ತಾರೆ? ಬಲವಂತದ ಮಾಗ ಸ್ನಾನ ಅಂತಾರಲ್ಲ ಆ ಪರಿಸ್ಥಿತಿ. ಇಷ್ಟ ಇಲ್ಲ ಆದ್ರೂ ನುಂಗ್ಬೇಕು, ಹಂಗಾಗಿದೆ ಪರಿಸ್ಥಿತಿ. ಅವರೊಬ್ಬರದ್ದೇ ಅಲ್ಲ, ಬಹಳಷ್ಟು ನಾಯಕರ ಪರಿಸ್ಥಿತಿ ಹಾಗೆ ಆಗಿದೆ. ಮುಂದೆ ನೋಡಿ, ಈಗ ಅದ್ರಲ್ಲಿ ಏನು ಲಿಂಗಾಯತರು ಒಕ್ಕಲಿಗರು ಒಗ್ಗೂಡಿ ಸಮಾವೇಶ ಮಾಡೋದು ಅಂತೆಲ್ಲ ತೀರ್ಮಾನ ಆಗಿದೆ. 16ನೇ ತಾರೀಕೇನೋ ಮಾಡ್ತಾರಂತೆ. ಒಗ್ಗೂಡಿ ಅವರೇನಾದ್ರೂ ಈ ಹೋರಾಟಕ್ಕೆ ಇಳಿದಿದ್ದೇ ಆದ್ರೆ ಯಾವ ದಿಕ್ಕನ್ನು ತೆಗೆದುಕೊಳ್ಬಹುದು? ಆಗ ಎದುರಾಳಿಗಳು ಹೋರಾಟಕ್ಕೆ ಇಳಿದಷ್ಟು, ವಿರೋಧ ಮಾಡದಷ್ಟು ಈ ಕಡೆ ಈಗ ದಾಳ ಉಳಿಸಿದವ್ರು ಮತ್ತೆ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಅವ್ರಿಗೆ ಅವೆಲ್ಲ ಬೇಕು. ಅವರಿಗೆ ಫೈನಲಿ ಅವ್ರ ಕುರ್ಚಿ ಸೇಫ್ ಆಗ್ತಾ ಹೋಗುತ್ತೆ. ಕುರ್ಚಿಗಂತೂ ಕಂಟಕ ಇಲ್ಲ ಇದರಿಂದ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವ್ರ ದಾಳ ಅವರಿಗೆ ವರ್ಕ್ ಆಗ್ತಾ ಇದೆ. ಹಾಗೂ ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ನೋಡಿ, 2028ರ ಹೊತ್ತಿಗೆ ಇದೇನಾದ್ರೂ ಸಿದ್ದರಾಮಯ್ಯನವರು ಏನೀಗ ತಗೊಂಡಿದ್ದಾರೆ, ಅವ್ರದ್ದೆಲ್ಲ ಈಗ ಚಿಂತನೆಗಳೆಲ್ಲ ಇದೆ. ಈಗ ಕುರುಬ ಸಮುದಾಯವನ್ನು ಪ್ರವರ್ಗ 1ಕ್ಕೆ ಸೇರಿಸುವಂಥದ್ದು, ಮೀಸಲಾತಿಯ ಪ್ರಮಾಣವನ್ನ ಹಿಂದುಳಿದ ವರ್ಗಕ್ಕೆ 51%ಗೆ ಏರಿಸುವಂಥದ್ದು, ಇವೆಲ್ಲ ಏನಾದ್ರು ಮಾಡ್ತಾ ಹೊರಟ್ಬಿಟ್ರೆ ಅವ್ರ ದೂರದೃಷ್ಟಿಯಲ್ಲಿ ಬಹುಶಃ ಮುಂದೊಂದು ದಿನ ಕುರುಬ ಸಮುದಾಯ ಎಸ್ಟಿಗೆ ಬಂದ್ರು ಬರಲಿ ಅನ್ನುವ ಲೆಕ್ಕಾಚಾರದಲ್ಲೇ ಈ ನಂಬರ್ಸ್ ಕೊಟ್ಟಿರೋ ಹಾಗಿದೆ. ಸುಮ್ಮನೆ ಕೊಟ್ಟಿಲ್ಲ ಈ ನಂಬರ್ನ. ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಸಿದ್ದರಾಮಯ್ಯನವರು ಉರುಳಿಸಿರುವಂತ ದಾಳ, ಅದನ್ನ ಹೇಗೆ ಇವ್ರು ರಕ್ಷಿಸ್ಕೊಳ್ತಾರೆ, ಹೇಗೆ ಡಿಫೆನ್ಸ್ ಮಾಡ್ತಾರೆ, ಕಾಲ ಮಾತ್ರ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯನವರು ಈ ಜಾತಿ ಯುದ್ಧದಲ್ಲಿ, ಈ ಜಾತಿ ಗಣತಿಯ ವರದಿಯನ್ನ ಧಾಳವಾಗಿ ಬಳಸಿ ದೊಡ್ಡ ಮೇಲುಗೆಯನ್ನು ಸಾಧಿಸಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ, ಖರ್ಗೆ ಅವರಿಗೆ ಪೆಟ್ಟು ಕೊಡ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದರೆ ಲಾಂಗ್ ರನ್ ಅಲ್ಲಿ ಏನಾಗ್ಬೋದು, 2028ರ ಚುನಾವಣೆಯನ್ನು ದೃಷ್ಟಿ ಇಟ್ಕೊಂಡು ನೋಡೋದಾದ್ರೆ ಈಗ ಅವರ ಮತ ಬ್ಯಾಂಕ್ ಅಹಿಂದ, ಸೊ ಅಡ್ವಾಂಟೇಜೇ ಆಗ್ಬೋದಾ, ಅಥವಾ ಇಲ್ಲ ಒಕ್ಕಲಿಗರು ಲಿಂಗಾಯತರು ಒಗ್ಗೂಡಿದ್ರೆ ಡ್ಯಾಮೇಜ್ ಮಾಡ್ಬೋದಾ?
ಅದರಿಂದ JDS BJPಗೆ ಲಾಭ ಆದರೆ DK ಶಿವಕುಮಾರ್ ಅವರಿಗೆ, ಖರ್ಗೆ ಅವರಿಗೆ ಏನು ಲಾಭ? ಅವ್ರಿಗೆ ಇದರಿಂದ ಹೊಡ್ತಾ ಹೌದು ಅಲ್ವ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.